ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 5 ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ. ಈ ವಿಷಯ ಪ್ರಥಮ PUCಯ ಭಾಗ 2ರಲ್ಲಿ 5ನೇ ಅಧ್ಯಾಯ ಆಗಿದೆ. ಭಾಗ 2 ಅಂತಕ್ಕಂಥದ್ದು ಭಾರತದ ಆರ್ಥಿಕಾಭಿವೃದ್ಧಿ. ಭಾರತದ ಆರ್ಥಿಕ ಅಭಿವೃದ್ಧಿಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಅಧ್ಯಾಯ. ಇದು 5ನೇ ಅಧ್ಯಾಯ 5 ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣ. ಈಗಾಗಲೇ ನಾವು ಈ ಅಧ್ಯಾಯದಲ್ಲಿ 3 ತರಗತಿಗಳನ್ನ ತಿಳ್ಕೊಂಡಿದ್ದೀವಿ. 3 ತರಗತಿಯಲ್ಲಿ ಈಗಾಗಲೇ ನಾವು ನೋಡಿದ್ದೀವಿ. 3 ತರಗತಿಯಲ್ಲಿ ನೋಡ್ತಕ್ಕಂಥ ವಿಚಾರಗಳು ಅಂತ ಹೇಳಿದ್ರೆ, ಮೊದಲನೇ ತರಗತಿಯಲ್ಲಿ ಮಾನವ ಬಂಡವಾಳ ಅಂದ್ರೇನು ಮತ್ತು ಮಾನವ ಬಂಡವಾಳದ ಮೂಲಗಳು ಯಾವುವು ಅನ್ನೋದನ್ನ ನಾವು ನೋಡಿದ್ದೀವಿ. ಮೂಲಗಳು, ಮಾನವ ಬಂಡವಾಳವನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಮೂಲಗಳು, ಅವುಗಳಲ್ಲಿ ಮುಖ್ಯವಾಗಿ ಶಿಕ್ಷಣದ ಮೇಲಿನ ವೆಚ್ಚ ಮತ್ತು ಆರೋಗ್ಯದ ಮೇಲಿನ ವೆಚ್ಚವನ್ನ ಮೊದಲನೇ ತರಗತಿಯಲ್ಲಿ ನೋಡಿದ್ದೀವಿ. ಹಾಗೆಯೇ 2ನೇ ತರಗತಿಯಲ್ಲಿ ವೃತ್ತಿ ನಿರತ ತರಬೇತಿಯ ಮೇಲಿನ ವೆಚ್ಚ ಮತ್ತು ವಲಸೆಯ ಮೇಲಿನ ವೆಚ್ಚ, ಮಾಹಿತಿ ಮೇಲಿನ ವೆಚ್ಚಗಳನ್ನ ನಾವು ಅಧ್ಯಯನ ಮಾಡಿದ್ದೀವಿ. ಹಾಗೆಯೇ 3ನೇ ತರಗತಿಯಲ್ಲಿ ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆಯ ನಡುವೆ ಇರತಕ್ಕಂಥ ಸಂಬಂಧ, ಮಾನವ ಬಂಡವಾಳ ಮತ್ತು ಆರ್ಥಿಕ ಬೆಳವಣಿಗೆಯ ನಡುವಿನ ಇರತಕ್ಕಂಥ ಸಂಬಂಧವನ್ನ ನಾವು ನೋಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ಮಾನವ ಬಂಡವಾಳ ಮತ್ತು ಮಾನವ ಅಭಿವೃದ್ಧಿ, ಮಾನವ ಬಂಡವಾಳ ಮತ್ತೊಂದು ಮಾನವ ಅಭಿವೃದ್ಧಿ, ಮಾನವ ಬಂಡವಾಳ ಮತ್ತು ಮಾನವ ಅಭಿವೃದ್ಧಿ, ಮಾನವ ಅಭಿವೃದ್ಧಿ. ಈ ವಿಚಾರವನ್ನು ನಾವು ನೋಡೋಣ. ಮಾನವ ಬಂಡವಾಳ ಅಂದ್ರೆ ಏನಂತ ನಾವು ನೋಡಿದ್ದೀವಿ. ಮಾನವ ಬಂಡವಾಳ ಅಂತ ಹೇಳಿದ್ರೆ ಜನರಲ್ಲಿ ಅಥವಾ ಮಾನವ ಸಂಪನ್ಮೂಲಗಳಿಗೆ ಶಿಕ್ಷಣ, ತರಬೇತಿ, ನೈಪುಣ್ಯತೆ, ಕೌಶಲ್ಯ ಮತ್ತು ಅನುಭವಗಳನ್ನ ತುಂಬುವಂತಹ ಪ್ರಕ್ರಿಯೆಯನ್ನೇ ಮಾನವ ಬಂಡವಾಳದ ನಿರ್ಮಾಣ ಅಂತ ನಾವು ನೋಡಿದ್ದೀವಿ. ಅಂದ್ರೆ ಮಾನವ ಸಂಪನ್ಮೂಲಗಳಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನ ಒದಗಿಸಿಕೊಟ್ಟಾಗ ಅವು ಜನರು ಏನಾಗ್ತಾರೆ, ಮಾನವ ಬಂಡವಾಳವಾಗಿ ಅವರು ಪರಿವರ್ತನೆ ಆಗ್ತಾರೆ. ಹಾಗಾಗಿ ಮಾನವ ಬಂಡವಾಳ ಆಗ್ಬೇಕು ಅಂತ ಹೇಳಿದ್ರೆ, ಮಾನವ ಸಂಪತ್ತನ್ನ ಮಾನವ ಬಂಡವಾಳ ಆಗ್ಬೇಕು ಅಂತ ಹೇಳಿದ್ರೆ ನಾವು ಜನರಿಗೆ ಏನ್ ಕೊಡ್ಬೇಕಾಗುತ್ತೆ, ಶಿಕ್ಷಣ ಕೊಡಬೇಕು. ಹಾಗೆಯೇ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಮತ್ತು ಶ್ರಮದ ಉತ್ಪಾದಕತೆಯ ಸಾಮರ್ಥ್ಯವನ್ನ ಹೆಚ್ಚಿಸಿದಾಗ ಅದು ಮಾನವ ಬಂಡವಾಳ ಆಗುತ್ತೆ ಅನ್ನೋದನ್ನ ನಾವು ಕಳೆದ 3 ತರಗತಿಗಳಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಮಾನವ ಬಂಡವಾಳಕ್ಕೆ ಅತ್ಯಗತ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ ಮತ್ತು ಶ್ರಮದ ಉತ್ಪಾದಕತೆ. ಶಿಕ್ಷಣ, ಆರೋಗ್ಯ ಮತ್ತು ಶ್ರಮದ ಉತ್ಪಾದಕತೆ. ಈ 3 ಸಂಗತಿಗಳು ಮಾನವ ಬಂಡವಾಳವನ್ನು ನಿರ್ಧರಿಸುತ್ತವೆ. 3 ಸಂಗತಿಗಳು ಶಿಕ್ಷಣ, ಆರೋಗ್ಯ ಮತ್ತು ಶ್ರಮದ ಉತ್ಪಾದಕತೆ ಅಂತಕ್ಕಂಥದ್ದು ಮಾನವ ಬಂಡವಾಳದ ಸಾಧನವಾಗಿದೆ. ಅಂದ್ರೆ ಮಾನವ ಬಂಡವಾಳ ಆಗಬೇಕು ಅಂತ ಹೇಳಿದ್ರೆ ಜನರಿಗೆ ಶಿಕ್ಷಣ ಕೊಡಬೇಕು, ಆರೋಗ್ಯ ಕೊಡಬೇಕು ಮತ್ತು ಅವರ ಉತ್ಪಾದಕತಾ ಸಾಮರ್ಥ್ಯವನ್ನ ಹೆಚ್ಚಿಸಬೇಕಾದ್ರೆ ಅವರಿಗೆ ಏನ್ ಕೊಡ್ಬೇಕಾಗುತ್ತೆ, ತರಬೇತಿಯನ್ನ ಕೊಡಬೇಕು, ಕೌಶಲ್ಯಗಳನ್ನ ಒದಗಿಸಿಕೊಡ್ಬೇಕಾಗುತ್ತೆ. ಹಾಗೇನೆ ಅವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಾಗ ಈ ಎಲ್ಲ ಶ್ರಮದ ಉತ್ಪಾದಕತೆಯ ಸಾಮರ್ಥ್ಯ ಸಹ ಹೆಚ್ಚಾಗುತ್ತದೆ. ಹಾಗಾಗಿ ಮಾನವ ಬಂಡವಾಳದ ಪ್ರಮುಖ ಸಾಧನಗಳು ಅಂತ ಹೇಳಿದ್ರೆ ಶಿಕ್ಷಣ, ಆರೋಗ್ಯ ಮತ್ತು ಶ್ರಮದ ಉತ್ಪಾದಕತೆ ಅಂತಕ್ಕಂಥದ್ದು ಮಾನವ ಬಂಡವಾಳದ ಪ್ರಮುಖ ಸಾಧನ ಆಗಿದೆ. ಹಾಗೇನೆ ಮಾನವ ಅಭಿವೃದ್ಧಿ ಅಂತ ಹೇಳಿದ್ರೆ ಮಾನವಾಭಿವೃದ್ಧಿ ಅಂತಕ್ಕಂಥದ್ದು ಮಾನವನ ಯೋಗಕ್ಷೇಮವನ್ನು ಹೊಂದಿರುತ್ತದೆ. ಮಾನವನ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ. ಯೋಗಕ್ಷೇಮ
ಕ್ಷೇಮಕ್ಕೆ ಸಂಬಂಧಿಸಿದೆ. ಮಾನವನ ಯೋಗಕ್ಷೇಮಕ್ಕೆ ಸಂಬಂಧಿಸಿದಂತಹ ವಿಶ್ಲೇಷಣೆಯಾಗಿದೆ. ಇಲ್ಲಿ ಮಾನವನ ಯೋಗಕ್ಷೇಮ ಅಂತ ಹೇಳಿದ್ರೆ ಇಲ್ಲಿಯೂ ಸಹ ಮುಖ್ಯವಾಗಿ ಮಾನವನ ಯೋಗಕ್ಷೇಮ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಏನ್ ಬೇಕಾಗುತ್ತೆ? ಶಿಕ್ಷಣ, ಆರೋಗ್ಯ, ಇವೆರಡೂ ಸಹ ಅವಿಭಾಜ್ಯ ಅಂಗಗಳು. ಮಾನವನ ಅಭಿವೃದ್ಧಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಅಂತಕ್ಕಂಥದ್ದು ಅವಿಭಾಜ್ಯ ಅಂಗಗಳು. ಇವುಗಳ ಮೂಲಕ ಮಾನವ ದೀರ್ಘಾಯುಷನ್ನು ಪಡೆಯುತ್ತಾನೆ. ದೀರ್ಘಾಯುಷನ್ನ ಪಡಿತಾನೆ. ಈ ದೀರ್ಘಾಯುಷನ್ನ ಪಡೆದಾಗ ಮೌಲ್ಯಯುತ ಜೀವನವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಗುತ್ತದೆ. ಹೇಗೆ ಮೌಲ್ಯಯುತ ಜೀವನವನ್ನು ನಡೆಸ್ತಾನೋ ಅದನ್ನ ಅಂತ ಕರಿತೀವಿ ಮಾನವಾಭಿವೃದ್ಧಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಇದನ್ನ ಯೋಗಕ್ಷೇಮ, ಮಾನವನ ಯೋಗಕ್ಷೇಮ. ಮಾನವಾಭಿವೃದ್ಧಿ ಎಂಬುದು ಮಾನವನ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ. ಈ ಯೋಗಕ್ಷೇಮ ಅಂತಕ್ಕಂಥದ್ದು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನಿರ್ಧಾರ ಆಗುತ್ತದೆ. ನಾವು ಮಾನವನಿಗೆ ಅಥವಾ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯವನ್ನ ಒದಗಿಸಿಕೊಟ್ಟಾಗ ಅವರು ದೀರ್ಘಾಯುಷನ್ನ ಬದುಕ್ತಾರೆ, ಹೆಚ್ಚು ದೀರ್ಘಕಾಲದವರೆಗೆ ಬರುತ್ತಾರೆ, ಅಥವಾ ಜೀವನ ನಿರೀಕ್ಷೆ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ಯಾವಾಗ ಜೀವನದ ನಿರೀಕ್ಷೆ ಹೆಚ್ಚಾಗುತ್ತದೆಯೋ ಅವರು ಏನಾಗ್ತಾರೆ? ಮೌಲ್ಯಯುತವಾಗಿರ್ತಕ್ಕಂತಹ ಆಯ್ಕೆಗಳನ್ನ ಮಾಡಿಕೊಳ್ತಾರೆ. ಈ ಮೌಲ್ಯಯುತ ಆಯ್ಕೆ ಅಂತಕ್ಕಂಥದ್ದು ಸಾಮಾಜಿಕ ಸ್ಥಾನಮಾನ, ಆರ್ಥಿಕ ಪ್ರಗತಿ ಮತ್ತು ರಾಜಕೀಯ ಸ್ವಾತಂತ್ರ್ಯ ಮತ್ತು ಪ್ರಾತಿನಿಧ್ಯತೆ ಇವುಗಳು ಈ ಮೌಲ್ಯಯುತವಾಗಿರ್ತಕ್ಕಂತಹ ಆಯ್ಕೆಯಾಗಿರುತ್ತದೆ. ಒಂದು, ಸಮಾಜದಲ್ಲಿ ಜನರಿಗೆ ಸಿಗತಕ್ಕಂತಹ ಸಾಮಾಜಿಕ ಸ್ಥಾನಮಾನಗಳು, ಆರ್ಥಿಕವಾಗಿರ್ತಕ್ಕಂಥ ಪ್ರಗತಿ ಅಂದ್ರೆ ಉತ್ತಮ ಗುಣಮಟ್ಟದ ಜೀವನ, ಮತ್ತು ರಾಜಕೀಯವಾಗಿರ್ತಕ್ಕಂಥ ಸ್ವಾತಂತ್ರ್ಯ. ತನಗೆ ಬೇಕಾಗಿರ್ತಕ್ಕಂತಹ ಪಕ್ಷವನ್ನ, ತನಗೆ ಬೇಕಾಗಿರ್ತಕ್ಕಂತಹ ಒಂದು ತತ್ವಗಳನ್ನ ಆಚರಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ರಾಜಕೀಯ ಸ್ವಾತಂತ್ರ್ಯ, ಮತ್ತು ಪ್ರಾತಿನಿಧ್ಯತೆ ಅಂತ ಹೇಳಿದ್ರೆ ಸಮುದಾಯದಲ್ಲಿ ಭಾಗವಹಿಸುವಂತಹ, ಸಮುದಾಯವನ್ನ ಪ್ರತಿನಿಧಿಸುವಂತಹ ಸ್ವಾತಂತ್ರ್ಯ, ಅದನ್ನ ಪ್ರಾತಿನಿಧ್ಯತೆ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಸಹ ದೊರಿಬೇಕು ಅಂತ ಹೇಳಿದ್ರೆ, ಈ ಎಲ್ಲ ಅವಕಾಶಗಳು ದೊರಿಬೇಕು ಅಂತ ಹೇಳಿದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬೇಕಾಗುತ್ತದೆ. ಶಿಕ್ಷಣ ಮತ್ತು ಆರೋಗ್ಯ ದೊರೆತು ಅಂತ ಹೇಳಿದ್ರೆ ಇದನ್ನ ಮಾನವನ ಯೋಗಕ್ಷೇಮ ಅಂತ ಕರಿತೀವಿ. ಮಾನವನ ಯೋಗಕ್ಷೇಮ ಹೆಚ್ಚಾಯಿತು ಅಂತ ಹೇಳಿದ್ರೆ ಮಾನವಾಭಿವೃದ್ಧಿ ಹೆಚ್ಚಾಗುತ್ತದೆ. ಇಲ್ಲಿ ಮಾನವ ಅಭಿವೃದ್ಧಿ ಅಂತ ಹೇಳಿದ್ರೆ ಮಾನವನ ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ. ಮಾನವನ ಯೋಗಕ್ಷೇಮ ಶಿಕ್ಷಣ ಮತ್ತು ಆರೋಗ್ಯದಿಂದ ನಿರ್ಧಾರ ಆಗುತ್ತದೆ. ಹಾಗಾಗಿ ಮಾನವನ ಯೋಗಕ್ಷೇಮ ಶಿಕ್ಷಣ ಮತ್ತು ಆರೋಗ್ಯವನ್ನ ಅವಲಂಬಿಸಿದೆ. ಯಾವ ವ್ಯಕ್ತಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ದೊರೆತವೋ ಆ ವ್ಯಕ್ತಿ ದೀರ್ಘಾಯುಷು ಅಥವಾ ಜೀವನ ನಿರೀಕ್ಷಿತೆಯ ಪ್ರಮಾಣ ಹೆಚ್ಚಾಗುತ್ತದೆ. ಜೀವನ ನಿರೀಕ್ಷಿತೆಯ ಪ್ರಮಾಣ ಹೆಚ್ಚಾದಂತೆ ಅವನು ಮೌಲ್ಯಯುತವಾಗಿರ್ತಕ್ಕಂತಹ ಜೀವನವನ್ನು ನಡೆಸ್ತಾನೆ. ಮೌಲ್ಯಯುತವಾಗಿರ್ತಕ್ಕಂಥ ಜೀವನ ಅಂತ ಹೇಳಿದ್ರೆ, ಒಂದು, ಸಾಮಾಜಿಕ ಸ್ಥಾನಮಾನಗಳು, ಎರಡನೇದು ಆರ್ಥಿಕತೆಯ ಸ್ಥಿತಿಗತಿಗಳು ಉತ್ತಮ ಆಗ್ತವೆ, ಹಾಗೆಯೇ ರಾಜಕೀಯ ಸ್ವಾತಂತ್ರ್ಯಗಳು ದೊರೆತವೆ, ಹಾಗೆಯೇ ಪ್ರಾತಿನಿಧ್ಯತೆ ದೊರೆತಾಗ ಆ ಮಾನವ ಹೇಗೆ ಬದುಕ್ತಾನೆ? ಯೋಗಕ್ಷೇಮದಿಂದ ಬದುಕ್ತಾನೆ. ಅದನ್ನೇ ನಾವೆಂತ ಕರಿತೀವಿ? ಮಾನವಾಭಿವೃದ್ಧಿ ಅಂತೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಮಾನವಾಭಿವೃದ್ಧಿ ಅಂತಕ್ಕಂಥದ್ದು ಅವನ ಮೌಲ್ಯಯುತ ಜೀವನ ಅಥವಾ ಯೋಗಕ್ಷೇಮದಿಂದ ಕೂಡಿರ್ತಕ್ಕಂಥದ್ದು. ಯೋಗಕ್ಷೇಮ ಅಂತ ಹೇಳಿದ್ರೆ ಗರಿಷ್ಠ ಸುಖವಾಗಿರ್ತಕ್ಕಂಥ ಸ್ಥಿತಿಗತಿ, ಗರಿಷ್ಠ ಜನರ ಗರಿಷ್ಠ ಸುಖವನ್ನು ನಾವು ಯೋಗಕ್ಷೇಮ ಅಂತ ಸುಖವಾಗಿ ಬದುಕುವುದು, ನೆಮ್ಮದಿಯಾಗಿ ಬದುಕುವುದು, ಸುಖವಾಗಿ ಬದುಕನ್ನ ಸಾಗಿಸುವುದನ್ನ ಅಂತ ಕರಿತೀವಿ ಮಾನವ ಅಭಿವೃದ್ಧಿ ಅಂತ ಹೇಳಿ ಕರಿತೀವಿ.
ಆದರೆ ಮಾನವ ಬಂಡವಾಳ ಅಂತಕ್ಕಂಥದ್ದು ಇದು ಯಾವುದು ಸಂಬಂಧಿಸಿದೆ? ಮಾನವನಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಶ್ರಮದ ಉತ್ಪಾದಕತೆಗೆ ಸಂಬಂಧಿಸಿದೆ. ಮಾನವ ಬಂಡವಾಳ ಅಂತಕ್ಕಂಥದ್ದು ಶಿಕ್ಷಣ, ಆರೋಗ್ಯ ಮತ್ತು ಶ್ರಮದ ಉತ್ಪಾದಕತೆಗೆ ಸಂಬಂಧಿಸಿದೆ. ಅಂದ್ರೆ ಮಾನವ ಸಂಪತ್ತನ್ನ ಉತ್ಪಾದಕತೆಯಲ್ಲಿ ತೊಡಗಿಸಿಕೊಳ್ಳುವುದು ಅಂತ ಹೇಳಿದ್ರೆ ಉತ್ಪಾದನೆಯನ್ನು ಹೆಚ್ಚಿಸುವುದು, ಆ ಮೂಲಕ ರಾಷ್ಟ್ರದ ಪ್ರಗತಿಯನ್ನ ಸಾಧಿಸುವುದನ್ನ ನಾವು ಮಾನವ ಬಂಡವಾಳ ಅಂತ ಕರಿತೀವಿ. ಈ ಮಾನವ ಬಂಡವಾಳ ಅಂತಕ್ಕಂಥದ್ದು ಇದರ ವ್ಯಾಪ್ತಿ ಏನಾಗಿರುತ್ತೆ? ಇದರ ವ್ಯಾಪ್ತಿ ಚಿಕ್ಕದಾಗಿರುತ್ತದೆ. ಮಾನವಾಭಿವೃದ್ಧಿಯ ವ್ಯಾಪ್ತಿ ವಿಶಾಲವಾದದ್ದು ಅಂತ ಹೇಳಿದ್ರೆ ಇಲ್ಲಿ ಕೇವಲ ಉತ್ಪಾದನೆ ಅಷ್ಟೇ ಅಲ್ಲ, ಉತ್ಪಾದನೆಯ ಜೊತೆಗೆ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ಯೋಗಕ್ಷೇಮದಿಂದ ಬದುಕುವುದು ಅಥವಾ ಮೌಲ್ಯಯುತವಾಗಿ ಬದುಕುವುದು. ಮೌಲ್ಯಯುತ ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯುವುದು, ಆರ್ಥಿಕವಾಗಿ ಅವನು ಉತ್ತಮ ಗುಣಮಟ್ಟವನ್ನು ಹೊಂದಿರತಕ್ಕಂಥದ್ದು, ಹಾಗೆಯೇ ರಾಜಕೀಯ ಸ್ವಾತಂತ್ರ್ಯಗಳನ್ನು ಪಡಿತಕ್ಕಂಥದ್ದು, ಹಾಗೆಯೇ ಪ್ರಾತಿನಿಧ್ಯತೆ, ಸಮುದಾಯವನ್ನು ಪ್ರತಿನಿಧಿಸುವಂತಹ ಸಾಮರ್ಥ್ಯವನ್ನು ಹೊಂದುವುದು. ಇವೆಲ್ಲವೂ ಸಹ ಯಾವುದು ಸಂಬಂಧಿಸಿದೆ? ಮಾನವಾಭಿವೃದ್ಧಿಗೆ ಸಂಬಂಧಿಸಿದೆ. ಹಾಗಾಗಿ ಇಲ್ಲಿ ಮಾನವಾಭಿವೃದ್ಧಿ ಅಂತಕ್ಕಂಥದ್ದು ವಿಶಾಲ ವ್ಯಾಪ್ತಿಯಾಗಿದ್ರೆ, ಮಾನವ ಬಂಡವಾಳ ಅಂತಕ್ಕಂಥದ್ದು ಚಿಕ್ಕ ವ್ಯಾಪ್ತಿ. ಅದು ಕೇವಲ ಮಾನವ ಬಂಡವಾಳ ಅಂತಕ್ಕಂಥದ್ದು ಉತ್ಪಾದನೆ, ದೇಶದ ಉತ್ಪಾದನೆಯನ್ನು ಹೆಚ್ಚಿಸಲು ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ದೇಶದ ಒಟ್ಟಾರೆ ಉತ್ಪಾದನೆಯನ್ನು ಹೆಚ್ಚಿಸಿ ರಾಷ್ಟ್ರದ ಅಭ್ಯುದಯಕ್ಕೆ ಇದು ಕೊಡುಗೆಯನ್ನು ಸಲ್ಲಿಸುತ್ತದೆ. ಹೀಗಾಗಿ ಮಾನವ ಬಂಡವಾಳ ಮತ್ತು ಮಾನವಾಭಿವೃದ್ಧಿಯ ನಡುವಿನ ಒಂದು ವ್ಯತ್ಯಾಸವನ್ನು ನಾವು ತಿಳ್ಕೊಂಡಿದ್ವಿ. ಈಗ ನಂತರ ಮತ್ತೊಂದು ಮುಖ್ಯವಾಗಿರ್ತಕ್ಕಂತಹ ಪರಿಕಲ್ಪನೆ, ಭಾರತದಲ್ಲಿ ಮಾನವ ಬಂಡವಾಳದ ಸ್ಥಿತಿಗತಿಗಳು. ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿಗಳು. ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿ. ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿ. ಇಲ್ಲಿ ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳು ಹೆಚ್ಚಿನ ಪಾತ್ರವನ್ನು ವಹಿಸುತ್ತವೆ. ಮಾನವ ಬಂಡವಾಳದ ನಿರ್ಮಾಣದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಮೇಲಿನ ವೆಚ್ಚಗಳು ಮಾನವ ಬಂಡವಾಳದ ನಿರ್ಮಾಣದ ಮೇಲೆ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಪಾತ್ರವನ್ನು ವಹಿಸುತ್ತವೆ. ಮಾನವ ಬಂಡವಾಳದ ನಿರ್ಮಾಣ ಅಂತಕ್ಕಂಥದ್ದು ಗುಣಮಟ್ಟದ ಜನಸಂಖ್ಯೆಯ ಮೇಲೆ ನಿಂತಿರುತ್ತದೆ. ಗುಣಮಟ್ಟದ ಜನಸಂಖ್ಯೆಯ ಮೇಲೆ ಮಾನವ ಬಂಡವಾಳ ಅಂತಕ್ಕಂಥದ್ದು ನಿರ್ಮಾಣ ಆಗಿರುತ್ತದೆ. ಈ ಗುಣಮಟ್ಟದ ಜನಸಂಖ್ಯೆ ಶಿಕ್ಷಣ, ಆರೋಗ್ಯ ಮತ್ತು ಉತ್ಪಾದಕತೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಯಾವುದೇ ಒಂದು ಗೊಂದಲಕ್ಕೆ ಒಳಗಾಗಬಾರದು. ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣದ ಸ್ಥಿತಿಗತಿಗಳು. ಮಾನವ ಬಂಡವಾಳದ ನಿರ್ಮಾಣ ಯಾವುದರ ಮೇಲೆ ಅವಲಂಬಿಸಿರುತ್ತದೆ? ಅದು ಗುಣಮಟ್ಟದ ಜನಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಈ ಗುಣಮಟ್ಟದ ಜನಸಂಖ್ಯೆ ಯಾವುದರ ಮೇಲೆ ಅವಲಂಬಿಸಿರುತ್ತದೆ? ಶಿಕ್ಷಣ, ಆರೋಗ್ಯ, ಉತ್ಪಾದಕತೆ. ಯಾವ ದೇಶದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಶ್ರಮದ ಉತ್ಪಾದಕತೆ ಹೆಚ್ಚಾಗಿರುತ್ತೋ ಆ ದೇಶದಲ್ಲಿ ಗುಣಮಟ್ಟದ ಜನಸಂಖ್ಯೆಯಿಂದ ತುಂಬಿರುತ್ತದೆ. ಗುಣಮಟ್ಟದ ಜನಸಂಖ್ಯೆಯನ್ನು ತುಂಬಿದ್ರೆ ದೇಶದಲ್ಲಿ ಮಾನವ ಬಂಡವಾಳ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಹಾಗಾಗಿ ಮಾನವ ಬಂಡವಾಳ ಉತ್ತಮ ಸ್ಥಿತಿಯನ್ನ ನಿರ್ಮಾಣ ಆದರೆ ಆಗ ಅಭಿವೃದ್ಧಿ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ. ದೇಶದ ಅಭಿವೃದ್ಧಿ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ.
ಹಾಗಾಗಿ ಇಲ್ಲಿ ಮಾನವ ಬಂಡವಾಳವನ್ನು ನಾವು ಹೆಚ್ಚು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕಾಗುತ್ತೆ? ಶಿಕ್ಷಣದ ಮೇಲೆ ವೆಚ್ಚ ಮಾಡಬೇಕಾಗುತ್ತೆ, ಆರೋಗ್ಯದ ಮೇಲೆ ವೆಚ್ಚ ಮಾಡಬೇಕಾಗುತ್ತೆ, ಹಾಗೆಯೇ ಉತ್ಪಾದಕತೆ ಅಂತ ಹೇಳಿದ್ರೆ ತರಬೇತಿ ಮೇಲಿನ ವೆಚ್ಚಗಳನ್ನು ನಾವು ಕೈಗೊಳ್ಳಬೇಕಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಣದ ಮೇಲಿನ ವೆಚ್ಚವನ್ನ ನಾವು ಕೈಗೊಳ್ಳಬೇಕಾಗುತ್ತದೆ. ಈ ಶಿಕ್ಷಣದ ಮೇಲೆ ಮತ್ತು ಆರೋಗ್ಯದ ಮೇಲೆ ಕೈಗೊಳ್ಳುವಂತಹ ವೆಚ್ಚಗಳು ಮಾನವ ಬಂಡವಾಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಹಾಗಾದ್ರೆ ಭಾರತದಲ್ಲಿ ಈ ಒಂದು ಆರೋಗ್ಯ ಮತ್ತು ಶಿಕ್ಷಣದ ಸ್ಥಿತಿಗತಿಗಳು ಯಾವ ರೀತಿ ಇದ್ದಾವೆ? ಆರೋಗ್ಯ ಮತ್ತು ಶಿಕ್ಷಣದ ಸ್ಥಿತಿಗತಿಗಳು, ಶಿಕ್ಷಣ ಮತ್ತು ಆರೋಗ್ಯದ ಸ್ಥಿತಿಗತಿಗಳು, ಇಲ್ಲಿ ಶಿಕ್ಷಣವನ್ನ ಅಭಿವೃದ್ಧಿಪಡಿಸೋದಕ್ಕೆ ಭಾರತ ಸರ್ಕಾರ ಹಲವಾರು ಸಂಸ್ಥೆಗಳನ್ನ ಸ್ಥಾಪಿಸಿದೆ. ಶಿಕ್ಷಣ ಮತ್ತು ಆರೋಗ್ಯಗಳನ್ನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಹಲವಾರು ಸಂಸ್ಥೆಗಳನ್ನ ಸ್ಥಾಪಿಸಿದೆ. ಆ ಸಂಸ್ಥೆಗಳು ಶಿಕ್ಷಣದ ಪ್ರಗತಿಗೆ, ಶಿಕ್ಷಣದ ಸಂಶೋಧನೆಯಲ್ಲಿ, ಶಿಕ್ಷಣದ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮೊದಲನೇದಾಗಿರ್ತಕ್ಕಂಥದ್ದು ಒಂದದು ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ. ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ರಾಷ್ಟ್ರೀಯ ಮಂಡಳಿ. NCERT. ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ರಾಷ್ಟ್ರೀಯ ಮಂಡಳಿ. ಈ ಸಂಸ್ಥೆ ಭಾರತದಲ್ಲಿ ಶಿಕ್ಷಣದ ಪ್ರಗತಿಗೆ ಶ್ರಮಿಸ್ತಾ ಇರತಕ್ಕಂಥದ್ದು. ಶಿಕ್ಷಣದ ಅಭಿವೃದ್ಧಿಯಲ್ಲಿ ಈ ಸಂಸ್ಥೆ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತದೆ. ಇದು ಗುಣಮಟ್ಟದ ಶಿಕ್ಷಣವನ್ನ ನೀಡೋದರಲ್ಲಿ ಅಥವಾ ಗುಣಮಟ್ಟದ ಶಿಕ್ಷಣದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಹಾಗೆಯೇ ಶಿಕ್ಷಣ ಕ್ಷೇತ್ರಕ್ಕೆ ಮಾರ್ಗದರ್ಶನವನ್ನು ನೀಡುತ್ತದೆ. ಗುಣಮಟ್ಟದ ಶಿಕ್ಷಣದ ಅಭಿವೃದ್ಧಿ ಪಡಿಸೋದ್ರಲ್ಲಿ, ಹಾಗೆಯೇ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನ ನೀಡೋದ್ರಲ್ಲಿ ಮತ್ತು ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂತಹ ಸೂಕ್ತ ಸಮೀಕ್ಷೆಗಳನ್ನು ನಡೆಸೋದ್ರಲ್ಲಿ ಮತ್ತು ಶಿಕ್ಷಣದಲ್ಲಿ ಸಂಶೋಧನೆಯನ್ನ ಕೈಗೊಳ್ಳತಕ್ಕಂತಹ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ಒಂದು ಸಂಸ್ಥೆ ಶೈಕ್ಷಣಿಕ ಸಂಶೋಧನೆ ಮತ್ತು ರಾಷ್ಟ್ರೀಯ ಮಂಡಳಿ. ಈ ಸಂಸ್ಥೆ ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪನೆಯಾಗಿದೆ. ಈ ಸಂಸ್ಥೆಯ ಮೂಲಕ ಪ್ರಮುಖ ಕಾರ್ಯಗಳೇನು ಅಂತ ಹೇಳಿದ್ರೆ, ಶಿಕ್ಷಣದ ಅಭಿವೃದ್ಧಿಗೆ ಅದು ಸೂಕ್ತವಾಗಿರ್ತಕ್ಕಂತಹ ಮಾರ್ಗದರ್ಶನವನ್ನ ನೀಡುತ್ತಾ ಇರ್ತದೆ. ಹಾಗೆಯೇ ಸಮೀಕ್ಷೆಗಳನ್ನ ಕೈಗೊಳ್ಳುತ್ತದೆ. ಶೈಕ್ಷಣಿಕ ಪ್ರಗತಿಗೆ ಆಗಿಂದಾಗೆ ಯಾವ ರೀತಿಯಲ್ಲಿ ದೇಶದಲ್ಲಿ ಶಿಕ್ಷಣದ ಪ್ರಗತಿ ಆಗ್ತಾ ಇದೆ ಅನ್ನೋದನ್ನ ಆಗಿಂದಾಗೆ ಸಮೀಕ್ಷೆಗಳನ್ನು ನಡೆಸ್ತಾ ಇರ್ತದೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂತಹ ಶೈಕ್ಷಣಿಕ ವ್ಯವಸ್ಥೆಗಳನ್ನ ಇದು ಪರಿಶೀಲನೆ ಮಾಡಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂತಹ ಶೈಕ್ಷಣಿಕ ವ್ಯವಸ್ಥೆಗಳನ್ನ ಅದು ಜಾರಿಗೆ ತರೋದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾ ಇರ್ತದೆ. ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಸಂಶೋಧನೆಗಳನ್ನ ಕೈಗೊಳ್ಳುತ್ತದೆ ಮತ್ತು ಶಿಕ್ಷಕರಿಗೆ ಬೇಕಾಗಿರ್ತಕ್ಕಂತಹ ತರಬೇತಿಗಳನ್ನ ಅದು ಸಹ ನಡೆಸ್ತಾ ಇರ್ತಕ್ಕಂತಹ ಒಂದು ಸಂಸ್ಥೆಯಾಗಿರುತ್ತದೆ. ಹಾಗಾಗಿ ಇದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ಶೈಕ್ಷಣಿಕ ಸಂಶೋಧನಾ ಸಂಸ್ಥೆ, ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ರಾಷ್ಟ್ರೀಯ ಮಂಡಳಿ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ರಾಜ್ಯ ಮಟ್ಟದಲ್ಲಿರ್ತಕ್ಕಂತಹ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ
ಮತ್ತು ತರಬೇತಿ ನಿರ್ದೇಶನಾಲಯ DSERT ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿಯ ನಿರ್ದೇಶನಾಲಯ. ಈ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಸಹ ರಾಜ್ಯ ಮಟ್ಟದಲ್ಲಿರ್ತಕ್ಕಂತಹ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಉನ್ನತ ಸಂಸ್ಥೆಯಾಗಿರುತ್ತದೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ರಾಜ್ಯ ಮಟ್ಟದಲ್ಲಿರ್ತಕ್ಕಂತಹ ಉನ್ನತ ಸಂಸ್ಥೆ ರಾಜ್ಯ ಶೈಕ್ಷಣಿಕ ಮತ್ತು ತರಬೇತಿ ನಿರ್ದೇಶನಾಲಯ ಅಂತಕ್ಕಂಥದ್ದು. ಈ ಸಂಸ್ಥೆ ಮುಖ್ಯವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಿದ್ರೆ ಶಿಕ್ಷಕರಿಗೆ ತರಬೇತಿ ನೀಡ್ತಕ್ಕಂಥದ್ದು. ಆಯ್ದ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿ ಆ ಮೂಲಕ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಸಹ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಆ ಶಿಕ್ಷಕರನ್ನೇ ತರಬೇತಿಗೊಳಿಸ್ತಕ್ಕಂಥದ್ದು. ಶಿಕ್ಷಕರನ್ನ ತರಬೇತಿಗೊಳಿಸಿ ಆ ಮೂಲಕ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣವನ್ನು ಒದಗಿಸಿಕೊಡ್ತಕ್ಕಂಥದ್ದು ಈ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿರುತ್ತದೆ. ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳನ್ನು ಸಿದ್ಧ ಮಾಡಿ ರಾಜ್ಯಾದ್ಯಂತ ಶೈಕ್ಷಣಿಕ ಪ್ರಗತಿಗೆ ಇದು ಪಾತ್ರವನ್ನು ವಹಿಸ್ತಾ ಇರ್ತದೆ. ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡಿ ಸಂಪನ್ಮೂಲ ವ್ಯಕ್ತಿಗಳನ್ನ ಸಿದ್ಧಗೊಳಿಸಿ ಅವರನ್ನ ರಾಜ್ಯಾದ್ಯಂತ ಶೈಕ್ಷಣಿಕವಾಗಿರ್ತಕ್ಕಂಥ ಪ್ರಗತಿಗೆ ಬಳಸಿಕೊಳ್ಳುವಂತಹ ಒಂದು ಸಂಸ್ಥೆಯಾಗಿರುತ್ತದೆ. ಹಾಗಾಗಿ ಇದು ಮುಖ್ಯವಾಗಿ ಶೈಕ್ಷಣಿಕ ಇಲಾಖೆಗೆ ಸಂಬಂಧಿಸಿದಂತಹ ರಾಜ್ಯ ಮಟ್ಟದಲ್ಲಿರ್ತಕ್ಕಂತಹ ಶಿಕ್ಷಣ ಇಲಾಖೆ ಅಥವಾ ಶೈಕ್ಷಣಿಕ ಇಲಾಖೆಗೆ ಸಂಬಂಧಿಸಿದಂತಹ ಪ್ರಮುಖವಾಗಿರ್ತಕ್ಕಂತಹ ಒಂದು ನಿರ್ದೇಶನಾಲಯ ಆಗಿದೆ. ಇದು ಶಿಕ್ಷಣ ಇಲಾಖೆಯ ಕೆಳಗಡೆ ಕೆಲಸವನ್ನು ರಾಜ್ಯ ಮಟ್ಟದಲ್ಲಿರ್ತಕ್ಕಂತಹ ಶಿಕ್ಷಣ ಇಲಾಖೆಯ ಕೆಲಸದಲ್ಲಿ ಇದು ಕೆಲಸವನ್ನು ನಿರ್ವಹಿಸುತ್ತದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಒಂದನೇದು ಆಯ್ದ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ತರಬೇತಿ ನೀಡತಕ್ಕಂಥದ್ದು. ಆ ಮೂಲಕ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಸಿದ್ಧಪಡಿಸ್ತಕ್ಕಂಥದ್ದು. ಆ ಸಂಪನ್ಮೂಲ ವ್ಯಕ್ತಿಗಳನ್ನ ರಾಜ್ಯಾದ್ಯಂತ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಬಳಸಿಕೊಳ್ತಕ್ಕಂಥದ್ದು ಮತ್ತು ಪಠ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು. ಪಠ್ಯಕ್ರಮಗಳನ್ನು ರೂಪಿಸುವುದು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಟ್ಟಾರೆ ಶಿಕ್ಷಣದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಕ್ರಮಗಳನ್ನ ರಾಜ್ಯ ಮಟ್ಟದಲ್ಲಿ ಯಾವುದು ರಾಜ್ಯ ಶೈಕ್ಷಣಿಕ ಸಂಶೋಧನಾ ಮಂಡಳಿ, ರಾಜ್ಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ನಿರ್ದೇಶನಾಲಯ DSERT ಅಂತಕ್ಕಂಥದ್ದು ನಿರ್ವಹಿಸ್ತಾ ಇರ್ತದೆ. ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ. UGC ಅಂತ ಕರಿತೀವಿ. UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ. ಈ ಸಂಸ್ಥೆ ಮುಖ್ಯವಾಗಿ ದೇಶದಲ್ಲಿರ್ತಕ್ಕಂತಹ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವನ್ನು ಪರೀಕ್ಷಿಸುತ್ತದೆ. ದೇಶದಲ್ಲಿರ್ತಕ್ಕಂತಹ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವನ್ನು ಪರಿಶೀಲಿಸುವಂತಹ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ಇದೊಂದು ಆಯೋಗ. ಏನು ನಮ್ಮ ಯೂನಿವರ್ಸಿಟಿಗಳಿದಾವೆ, ಹಾಗೆಯೇ ಪದವಿ ಕಾಲೇಜುಗಳು ಇವುಗಳ ಒಂದು ಗುಣಮಟ್ಟವನ್ನು ಪರೀಕ್ಷಿಸುತ್ತದೆ ಮತ್ತು ಅವುಗಳಿಗೆ ಶ್ರೇಣಿಯನ್ನು ನೀಡ್ತಕ್ಕಂಥದ್ದು. ಅಲ್ಲಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿರ್ತಕ್ಕಂಥ ಸಂಶೋಧನೆಯ ಗುಣಮಟ್ಟವನ್ನು ಅದು ಪರಿಶೀಲನೆ ಮಾಡುತ್ತದೆ. ಸಂಶೋಧನೆಯ ಪರಿಶೀಲನೆ ಅಂದ್ರೆ ಸಂಶೋಧನೆಗಳನ್ನ ರಿಸರ್ಚ್ ಸ್ಕಾಲರ್ಸ್ಗಳು ಏನಿರ್ತಾರೆ ಅವರ ಒಂದು ಗ್ರಂಥಗಳನ್ನ, ಅವರ ಒಂದು ಕೃತಿಗಳನ್ನ ಪರಿಶೀಲನೆ ಮಾಡತಕ್ಕಂತಹ ಒಂದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಒಂದು ಆಯೋಗ. ಇದು ಮುಖ್ಯವಾಗಿ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯಗಳನ್ನ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ತದೆ. ಹಾಗೇನೆ
ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ಒಂದು ಶ್ರೇಣಿಗಳನ್ನು ನೀಡ್ತಕ್ಕಂಥದ್ದು, ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂತಹ ಪರಿಶೀಲನೆ ಮಾಡಿ ಅವುಗಳಿಗೆ ಶ್ರೇಣಿಗಳನ್ನು ನೀಡ್ತಕ್ಕಂಥದ್ದು, ಆ ಮೂಲಕ ಸಂಶೋಧನಾ ಗ್ರಂಥಗಳನ್ನ ಪರಿಶೀಲಿಸುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ಆಯೋಗ ಆಗಿದೆ. ಆನಂತರ 4ನೇದಾಗಿರ್ತಕ್ಕಂಥದ್ದು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ AICTE. ಇದು ಮುಖ್ಯವಾಗಿ ಇಂಜಿನಿಯರಿಂಗ್ ಡಿಪ್ಲೊಮೊ ಶಿಕ್ಷಣದ ಗುಣಮಟ್ಟವನ್ನ ಪರಿಶೀಲಿಸುವಂತಹ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಶಿಕ್ಷಣ ಸಂಸ್ಥೆಯಾಗಿದೆ. AICTE ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ. ಈ ಮಂಡಳಿ ಮುಖ್ಯವಾಗಿ ಯಾವುದನ್ನು ಪರಿಶೀಲಿಸುತ್ತದೆ ಅಂತ ಹೇಳಿದ್ರೆ ಇಂಜಿನಿಯರಿಂಗ್, ಡಿಪ್ಲೊಮೊ, ITIಗಳು, ಹಾಗೆಯೇ ಮುಖ್ಯವಾಗಿ ಸ್ನಾತಕೋತ್ತರ ಇಂಜಿನಿಯರಿಂಗ್ ಪದವಿಗಳ ಸ್ನಾತಕೋತ್ತರಗಳ ಒಂದು ಶಿಕ್ಷಣದ ಗುಣಮಟ್ಟವನ್ನ ಇದು ಪರಿಶೀಲನೆ ಮಾಡುತ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶನಗಳನ್ನ ನೀಡುತ್ತದೆ. ಮತ್ತು ಅವುಗಳ ಗುಣಮಟ್ಟವನ್ನು ಸಹ ಪರಿಶೀಲಿಸುವಂತ ಒಂದು ಸಂಸ್ಥೆಯಾಗಿದೆ. ಹಾಗೆಯೇ ಮತ್ತೊಂದು ಸಂಸ್ಥೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. 5ನೇದಾಗಿರ್ತಕ್ಕಂಥದ್ದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಇದನ್ನ ICMR ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ. ಈ ಸಂಸ್ಥೆ ವೈದ್ಯಕೀಯ ಶಿಕ್ಷಣದ ಗುಣಮಟ್ಟವನ್ನ ಅಭಿವೃದ್ಧಿಪಡಿಸುವುದು ಇದರ ಮುಖ್ಯ ಕರ್ತವ್ಯ ಆಗಿರುತ್ತೆ. ಇದರ ಮುಖ್ಯ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ವೈದ್ಯಕೀಯ ಸಂಶೋಧನಾ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದು ಮತ್ತು ವೈದ್ಯಕೀಯ ಶಿಕ್ಷಣದ ಗುಣಮಟ್ಟವನ್ನ ಕಾಪಾಡ್ತಕ್ಕಂಥದ್ದು, ವೈದ್ಯಕೀಯ ಸಂಶೋಧನೆಗಳನ್ನ ನಡೆಸತಕ್ಕಂತಹ ಸಂಸ್ಥೆ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂತಹ ಸಂಸ್ಥೆಯಾಗಿದೆ. ಹೀಗೆ ಭಾರತದಲ್ಲಿ ಶಿಕ್ಷಣ ಮತ್ತು ಆರೋಗ್ಯದ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ಸಂಸ್ಥೆಗಳು. ಇಲ್ಲಿ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ರಾಷ್ಟ್ರೀಯ ಮಂಡಳಿ, ಇದು 1ರಿಂದ 12ನೇ ತರಗತಿಯವರೆಗೆ ಇರ್ತಕ್ಕಂತಹ ಶಿಕ್ಷಣದ ಒಂದು ಪ್ರಗತಿಯನ್ನ ನೋಡ್ತಾ ಇರ್ತದೆ. ಶಿಕ್ಷಣದ ಪ್ರಗತಿ ಇಲ್ಲಿಂದ 1ರಿಂದ 12ನೇ ತರಗತಿಯವರೆಗೆ ಇರ್ತಕ್ಕಂತಹ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಪರಿಶೀಲನೆ ಮಾಡುತ್ತೆ. ಹಾಗೇನೆ ಅವುಗಳ ಸಂಶೋಧನೆ, ಆ ಒಂದು ಅವಧಿಯಲ್ಲಿ ಶೈಕ್ಷಣಿಕ ಸಂಶೋಧನೆಯನ್ನು ಹೇಳುತ್ತದೆ. ಹಾಗೆಯೇ ಅವುಗಳಿಗೆ ತರಬೇತಿಯನ್ನು ನೀಡತಕ್ಕಂತಹ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆ. ಹಾಗೆಯೇ ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ನಿರ್ದೇಶನಾಲಯ ಅಂತಕ್ಕಂಥದ್ದು ಇರುತ್ತೆ. ಇದು ಮುಖ್ಯವಾಗಿ ಶಿಕ್ಷಕರಿಗೆ ತರಬೇತಿ ನೀಡತಕ್ಕಂಥದ್ದು ಮತ್ತು ಶಿಕ್ಷಕರಲ್ಲಿಯೇ ಕೆಲವರನ್ನ ಆಯ್ದು ಅವರಿಗೆ ಸಂಪನ್ಮೂಲಗಳ ವ್ಯಕ್ತಿಗಳಾಗಿ ಪರಿವರ್ತನೆ ಮಾಡತಕ್ಕಂಥದ್ದು, ಅವರ ಮೂಲಕ ಇಡೀ ರಾಜ್ಯಾದ್ಯಂತ ಶಿಕ್ಷಣದ ಪ್ರಗತಿಗೆ ಇದು ಸಹಕಾರವನ್ನು ನೀಡ್ತಾ ಇರುತ್ತದೆ. ಹಾಗಾಗಿ ಇದು ರಾಜ್ಯ ಮಟ್ಟದಲ್ಲಿ ಕಂಡು ಬರ್ತಕ್ಕಂತಹ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ನಿರ್ದೇಶನಾಲಯ, DSERT ಅಂತ ಹೇಳಿ ಕರಿತೀವಿ. ಹಾಗೆಯೇ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವನ್ನ ಪರಿಶೀಲನೆ ಮಾಡೋದಕ್ಕೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ, ಪದವಿ ತರಗತಿಗಳು
ಮತ್ತು ಸ್ನಾತಕೋತ್ತರ ಪದವಿಗಳು, ಸಂಶೋಧನಾಗಳು ಇವುಗಳನ್ನು ಪರಿಶೀಲಿಸತಕ್ಕಂತಹ ಒಂದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ. ಇದು ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟವನ್ನು ಪರಿಶೀಲನೆ ಮಾಡುತ್ತದೆ. ಆ ಮೂಲಕ ಆಯಾ ವಿಶ್ವವಿದ್ಯಾನಿಲಯಗಳಿಗೆ ಶ್ರೇಣಿಗಳನ್ನು ನೀಡತಕ್ಕಂತಹ ಒಂದು ಸಂಸ್ಥೆ. ಹಾಗೆಯೇ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ, ಇದು ಮುಖ್ಯವಾಗಿ ತರಬೇತಿ ಸಂಸ್ಥೆಗಳಾಗಿವೆ. ತರಬೇತಿಯ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು, ಅದರಲ್ಲೂ ಮುಖ್ಯವಾಗಿ ಇಂಜಿನಿಯರಿಂಗ್, ಡಿಪ್ಲೊಮೊ ಇವುಗಳ ಒಂದು ತರಗತಿಗಳ ಒಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಮತ್ತು ಅಭಿವೃದ್ಧಿಗೊಳಿಸತಕ್ಕಂಥದ್ದು. ಮತ್ತು ಹಾಗೆಯೇ ಐದನೇದಾಗಿರ್ತಕ್ಕಂಥದ್ದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂತಕ್ಕಂಥದ್ದು. ಇದು ದೇಶದ ವೈದ್ಯಕೀಯ ಸಂಶೋಧನೆ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ರಾಷ್ಟ್ರ ಮಟ್ಟದ ಸಂಶೋಧನಾ ಮಂಡಳಿಯಾಗಿದೆ. ಇದನ್ನ ICMR ಅಂತೇಳಿ ಕರಿತೀವಿ. ಹೀಗೆ ಭಾರತದಲ್ಲಿ ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರಗಳ ಅಭಿವೃದ್ಧಿಗೆ ಈ ಒಂದು ಸಂಸ್ಥೆಗಳು ಶ್ರಮವನ್ನ ನಿರ್ವಹಿಸ್ತಾ ಇದ್ದಾವೆ. ಇನ್ನು ಮತ್ತೊಂದು ನಾವು ನೋಡೋದಾದ್ರೆ ಭಾರತದಲ್ಲಿ ಶಿಕ್ಷಣದ ಸ್ಥಿತಿಗತಿಗಳು ಯಾವ ರೀತಿ ಇದ್ದಾವೆ? ಭಾರತದಲ್ಲಿ ಶಿಕ್ಷಣದ ಸ್ಥಿತಿಗತಿಗಳು. ಭಾರತದಲ್ಲಿ ಶಿಕ್ಷಣದ ಸ್ಥಿತಿಗತಿ. ಭಾರತದಲ್ಲಿ ಶಿಕ್ಷಣದ ಸ್ಥಿತಿಗತಿ. ಭಾರತದಲ್ಲಿ ಶಿಕ್ಷಣ ವಲಯ ಅಥವಾ ಶಿಕ್ಷಣದ ಕ್ಷೇತ್ರ, ಶಿಕ್ಷಣದ ವಲಯ ನಾವು ಮುಖ್ಯವಾಗಿ ಭಾರತದಲ್ಲಿ ಶೈಕ್ಷಣಿಕ ವಲಯ ಅಥವಾ ಶಿಕ್ಷಣದ ವಲಯದ ಪ್ರಗತಿಯನ್ನ ಪರಿಶೀಲನೆ ಮಾಡಿದ್ರೆ, ಸ್ವತಂತ್ರ ಪೂರ್ವದಲ್ಲಿ ಭಾರತ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿಯನ್ನ ಸಾಧಿಸಿಲ್ಲ. ನಮಗೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಒಂದು ಸಾಕ್ಷರತಾ ಪ್ರಮಾಣ ಅಂತಕ್ಕಂಥದ್ದು ಅತ್ಯಲ್ಪವಾಗಿದ್ದದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಕೇವಲ 15% ಕಡಿಮೆ ಪ್ರಮಾಣದಲ್ಲಿ ಸಾಕ್ಷರತೆ ಅಂತಕ್ಕಂಥದ್ದು ಕಂಡು ಬಂತು. ಅನಂತರ ಸ್ವತಂತ್ರ ಪೂರ್ವದಲ್ಲಿ ಮೆಘಾಲಯ ಆಯೋಗ ಅಂತಕ್ಕಂಥದ್ದನ್ನ ರಚನೆ ಮಾಡ್ತಾರೆ. ಅಲ್ಲಿ ಶಿಕ್ಷಣದ ಪ್ರಗತಿಗೆ ಸಾಧಿಸೋದಕ್ಕೋಸ್ಕರ ಒಂದು ಮೆಘಾಲಯ ಆಯೋಗ ಅಂತಕ್ಕಂಥದ್ದು ಬರುತ್ತೆ. ಆ ಆಯೋಗದವರು ಮುಖ್ಯವಾಗಿ ಕೇವಲ ಭಾರತೀಯರನ್ನ ಗುಮಾಸ್ತರು ಅಥವಾ ಕಾರಕೂಲಿ ಅವರ ಕೆಲಸಕ್ಕೆ ಮಾತ್ರ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದನ್ನ ಆ ಆಯೋಗದಲ್ಲಿ ಹೆಚ್ಚು ಒತ್ತನ್ನು ನೀಡಲಾಗುತ್ತದೆ. ಅಂದ್ರೆ ಅವರಿಗೆ ಕೇವಲ ಲೆಕ್ಕಪತ್ರಗಳನ್ನ ಬರೀತಕ್ಕಂಥದ್ದು ಅಥವಾ ಅವರ ಕಾರಕೂನ ಅಂತ ಕರೀತಾರೆ. ಕಾರಕೂನ ಅಂತ ಹೇಳಿದ್ರೆ ಇವರು ಲೆಕ್ಕಪತ್ರಗಳನ್ನ ಗುಮಾಸ್ತಿಕೆಗೆ ಬೇಕಾಗಿರ್ತಕ್ಕಂಥ ಗುಮಾಸ್ತರ ಕೆಲಸಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ಮಾತ್ರ ನೀಡಬೇಕು ಅಂತಕ್ಕಂಥದ್ದು ಮೆಘಾಲಯ ಆಯೋಗದಲ್ಲಿ ಶಿಫಾರಸನ್ನ ಮಾಡುತ್ತಾರೆ. ಆದರೆ ಸ್ವಾತಂತ್ರ್ಯದ ನಂತರದಲ್ಲಿ ಭಾರತದಲ್ಲಿ ಶಿಕ್ಷಣದ ಪ್ರಗತಿಗೆ ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಸಾಧಿಸಿದ್ವಿ. ನಮ್ಮ ಸರ್ಕಾರಗಳು ಮುಖ್ಯ ಆದ್ಯತೆ ಯಾವುದಾಗಿತ್ತು ಅಂತ ಹೇಳಿದ್ರೆ ಶಿಕ್ಷಣದ ಅಭಿವೃದ್ಧಿಗೊಳಿಸಬೇಕು. ಸ್ವತಂತ್ರ ಬಂದ ನಂತರ ಪ್ರಜಾಪ್ರಭುತ್ವದ ಎಲ್ಲ ಸರ್ಕಾರಗಳು ಸಹ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಶಿಕ್ಷಣದ ಮೇಲಿನ ವೆಚ್ಚವನ್ನು ಹೆಚ್ಚು ಮಾಡಬೇಕು. ಶಿಕ್ಷಣದ ಅಭಿವೃದ್ಧಿಗಾಗಿ 6% ವೆಚ್ಚವನ್ನು ಕೈಗೊಳ್ಳಬೇಕು. ನಮ್ಮ ದೇಶದ ಜಿಡಿಪಿಯ 6% ಶಿಕ್ಷಣದ ಮೇಲೆ ವೆಚ್ಚವನ್ನು ಕೈಗೊಳ್ಳಬೇಕು ಅಂತೇಳಿ ಅನೇಕ ಆಯೋಗಗಳು ಭಾರತ ಸರ್ಕಾರಕ್ಕೆ ಒಂದು ಸಲಹೆಗಳನ್ನು ನೀಡಿತು. ಆದರೆ
ದುರಾದೃಷ್ಟವಶಾತ್ ಅಲ್ಲಿ ಏನಾಗಿದೆ, ಕೇವಲ ಇತ್ತೀಚಿನ ಒಂದು ಅಂಕಿಅಂಶಗಳಲ್ಲಿ ನಾವು GDPಯಲ್ಲಿ 3.1% ಮಾತ್ರ ಒಂದು ಶಿಕ್ಷಣದ ಅಭಿವೃದ್ಧಿಗಾಗಿ ವೆಚ್ಚ ಮಾಡ್ತಾ ಇದ್ದೀವಿ. ಇದರಲ್ಲಿ ಅತಿ ಹೆಚ್ಚಿನ ಹಣ ಶಿಕ್ಷಕರ ವೇತನಕ್ಕೆ ಬಳಕೆಯಾಗ್ತಾ ಇದೆ. ಶಿಕ್ಷಣದ ವೇತನಕ್ಕೆ ಈ ಹಣ ಅಂತಕ್ಕಂಥದ್ದು ಹೆಚ್ಚಾಗಿ ಬಳಸಲ್ಪಡ್ತಾ ಇದ್ದೀವಿ. ಹಾಗಾಗಿ ನಾವು ಇನ್ನೂ ಸಹ ಶಿಕ್ಷಣ ವಲಯದಲ್ಲಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಿಲ್ಲ. ಒಟ್ಟಾರೆ ಶಿಕ್ಷಣದ ಅಭಿವೃದ್ಧಿಗಾಗಿ ಭಾರತ ಸರ್ಕಾರ ಕೈಗೊಂಡಂತಹ ಪ್ರಮುಖ ಕ್ರಮಗಳು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು 1986 ಮತ್ತು 92ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರುತ್ತದೆ. 1986 ಮತ್ತು 1992ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ, ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಾಗುತ್ತದೆ. ಈ ನೀತಿಯಲ್ಲಿ ಮುಖ್ಯವಾಗಿ ನಮ್ಮ GDPಯಲ್ಲಿ ಶೇಕಡ 6% ಶಿಕ್ಷಣದ ಅಭಿವೃದ್ಧಿಗಾಗಿ ವೆಚ್ಚವನ್ನ ಕೈಗೊಳ್ಳಬೇಕು. ಶಿಕ್ಷಣದ ಅಭಿವೃದ್ಧಿಗಾಗಿ ಶೇಕಡ 6% ಕೈಗೊಳ್ಳಬೇಕು ಅಂತ ಹೇಳ್ತಾರೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ. ಶಿಕ್ಷಣದ ಅಭಿವೃದ್ಧಿ, ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕಾಗಿ ನಮ್ಮ ದೇಶದ ಒಟ್ಟಾರೆ ರಾಷ್ಟ್ರೀಯ ಆದಾಯದಲ್ಲಿ ಶೇಕಡ 6% ಒಂದು GDPಯಲ್ಲಿ ಹಣವನ್ನ ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆ ಮೂಲಕ ದೇಶದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಮಾತ್ರ ಸಾಧಿಸಬಹುದು. 1986-92ರ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ಸಲಹೆಯನ್ನ ಕೊಡುತ್ತೆ ಸರ್ಕಾರಕ್ಕೆ. ನಾವೇನಾದ್ರೂ ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು, ದೇಶದ ಜನಸಂಖ್ಯೆಯ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣಕ್ಕಾಗಿ ಶೇಕಡ 6% ಹಣವನ್ನ ವೆಚ್ಚ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಲಹೆಯನ್ನ ನೀಡಿತು. ಆನಂತರ ಎರಡನೇದಾಗಿರ್ತಕ್ಕಂಥದ್ದು 2002ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀತಿ, ಉಚಿತ ಶಿಕ್ಷಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 2002ರಲ್ಲಿ 6ರಿಂದ 14 ವರ್ಷ, 6ರಿಂದ 14 ವರ್ಷದ ಮಕ್ಕಳು, 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ, ಎಲ್ಲ ಮಕ್ಕಳಿಗೂ ಸಹ, ದೇಶದಲ್ಲಿರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಸಹ ಉಚಿತ ಶಿಕ್ಷಣವನ್ನು ನೀಡಬೇಕು ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಕಡ್ಡಾಯ ಶಿಕ್ಷಣ ಅಂತ ಹೇಳಿದ್ರೆ ಪ್ರತಿಯೊಂದು ಮಗುವು ಸಹ ಶಾಲೆಯಿಂದ ವಂಚಿತರಾಗಬಾರದು ಅಂತ ಉದ್ದೇಶವನ್ನು ಇಟ್ಟುಕೊಂಡು 2002ರಲ್ಲಿ ಒಂದು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾರೆ. ಆ ಸಂವಿಧಾನದ ತಿದ್ದುಪಡಿಯಲ್ಲಿ ಅನುಸಾರ ಎಲ್ಲ ಮಕ್ಕಳಿಗೂ ಶಿಕ್ಷಣ ನೀಡಬೇಕು ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲು ಉದ್ದೇಶದಿಂದ ಭಾರತ ಸರ್ಕಾರ ಕೈಗೊಂಡಂತಹ ಪ್ರಮುಖ ನಿರ್ಧಾರ ಆಗಿದೆ. ಅನಂತರ ಆ ಮೂಲಕ ಪ್ರತಿಯೊಂದು ಮಗುವಿಗೂ ಸಹ ಮೂಲಭೂತ ಹಕ್ಕು, ಶಿಕ್ಷಣದ ಹಕ್ಕನ್ನು ನೀಡಲಾಗಿದೆ. ಶಿಕ್ಷಣದ ಹಕ್ಕು, ಯಾವುದೇ ಮಗು 6ರಿಂದ 14 ವರ್ಷದ ಮಕ್ಕಳು ಶಾಲೆಯಿಂದ ಹೊರಗೆ ಬಿಟ್ಟು ಅಂತ ಹೇಳಿದ್ರೆ ಆ ಮಗು ಯಾವುದೇ ಶಾಲೆಯಲ್ಲಿ ಹೋಗಿ ದಾಖಲಾಗೋದಕ್ಕೆ ಒಂದು ಹಕ್ಕನ್ನು ನೀಡಲಾಗುತ್ತೆ. ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಶಿಕ್ಷಣವನ್ನು ನೀಡಬೇಕು, ಅದು ಉಚಿತ ಶಿಕ್ಷಣವನ್ನು ನೀಡಬೇಕು ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು. ಯಾವುದೇ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನು ನೀಡೋದಿಲ್ಲ ಅಂತೇಳಿ ನಿರಾಕರಿಸುವ ಹಾಗೆ ಇಲ್ಲ. ಆ ಮಗುವಿಗೆ ಶಿಕ್ಷಣದ ಹಕ್ಕನ್ನ ಪಡೆಯುವುದು ಅದ ಮೂಲಭೂತ ಹಕ್ಕು, ಆ ಮಗುವಿನ ಮೂಲಭೂತ ಹಕ್ಕು. ಒಂದು ಮಗು, ಅದು ಪ್ರಮುಖವಾಗಿ 6 ಮೂಲಭೂತ ಹಕ್ಕುಗಳಿದ್ದಾವೆ. ಅದರ ಜೊತೆಗೆ ಇನ್ನೊಂದು ಆ ಮಗುವಿನ ಹಕ್ಕನ್ನು ಕೊಡಲಾಗಿದೆ, ಅದು ಶಿಕ್ಷಣದ ಹಕ್ಕು. ಶಿಕ್ಷಣವನ್ನು ಪಡೆಯುವಂತ ಹಕ್ಕು ಆ ಮಕ್ಕಳಿಗೆ ನೀಡಲಾಗಿದೆ. ಹಾಗೆಯೇ ನಂತರ ಮತ್ತೊಂದು ಇದೇ ಕಾರ್ಯಕ್ರಮದಲ್ಲಿ ಸರ್ವ ಶಿಕ್ಷಾ ಅಭಿಯಾನ, ಸರ್ವ ಶಿಕ್ಷಣ
ಅಭಿಯಾನ, ಸರ್ವ ಶಿಕ್ಷ ಅಭಿಯಾನ, ಸರ್ವ ಶಿಕ್ಷ ಅಭಿಯಾನ. ಇದು ಸಹ 6ರಿಂದ 14 ವರ್ಷದ ಮಕ್ಕಳಿಗೆ ಈ ಅಭಿಯಾನವನ್ನು ಕೈಗೊಳ್ಳಲಾಯಿತು. ಅಂದ್ರೆ ಮಕ್ಕಳನ್ನ ಶಾಲೆಯತ್ತ ಆಕರ್ಷಿಸಲು, ಮಕ್ಕಳನ್ನ ಶಾಲೆಯತ್ತ ಆಕರ್ಷಿಸುವ ಉದ್ದೇಶದಿಂದ ಸರ್ವ ಶಿಕ್ಷಾ ಅಭಿಯಾನವನ್ನು ಆರಂಭಿಸಲಾಯಿತು. ಈ ಅಭಿಯಾನದಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಪ್ರೋತ್ಸಾಹಗಳನ್ನ ಕೊಡ್ತಕ್ಕಂಥದ್ದು, ಅವರಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡ್ತಕ್ಕಂಥದ್ದು, ಬಟ್ಟೆಗಳನ್ನ ಕೊಡ್ತಕ್ಕಂಥದ್ದು, ಸಮವಸ್ತ್ರಗಳನ್ನ ಕೊಡ್ತಕ್ಕಂಥದ್ದು, ಬ್ಯಾಗ್ಗಳನ್ನ ಕೊಡುವುದು. ಹಾಗೇನೆ ಇತ್ತೀಚೆಗೆ ರಾಜ್ಯ ಸರ್ಕಾರಗಳು ಸೈಕಲ್ಗಳನ್ನ ವಿತರಣೆ ಮಾಡ್ತದೆ. ಇವೆಲ್ಲ ಕೊಡ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಶಾಲೆಯತ್ತ ಆಕರ್ಷಿಸುವುದು. ಹಾಗಾಗಿ ಈ ಒಂದು ಅಭಿಯಾನವನ್ನು ಹಾಕಿಕೊಳ್ತಾರೆ. 10 ವರ್ಷದಲ್ಲಿ ಎಲ್ಲ ಮಕ್ಕಳು ಸಹ, 10 ವರ್ಷದ ಅವಧಿಯಲ್ಲಿ ಎಲ್ಲ ಮಕ್ಕಳು ಸಹ ಶಾಲೆಯ ಒಳಗಡೆ ಇರಬೇಕು, ಅಂದ್ರೆ ದಾಖಲಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತದಲ್ಲಿ ಸರ್ವ ಶಿಕ್ಷಾ ಅಭಿಯಾನ, ಈ ಅಭಿಯಾನವನ್ನ ಆರಂಭಿಸ್ತಾರೆ. ನಂತರ 4ನೇದಾಗಿರ್ತಕ್ಕಂಥದ್ದು ಶಿಕ್ಷಣ ಹಕ್ಕು ಕಾಯ್ದೆ. ಶಿಕ್ಷಣ ಹಕ್ಕು ಕಾಯ್ದೆ, ಶಿಕ್ಷಣ ಹಕ್ಕು ಕಾಯ್ದೆ, RTE ಅಂತ ಹೇಳ್ತೀವಿ. RTE, ರೈಟ್ ಟು ಎಜುಕೇಶನ್ ಆಕ್ಟ್ ಅಂತ, ರೈಟ್ ಟು ಎಜುಕೇಶನ್ ಆಕ್ಟ್, ಶಿಕ್ಷಣ ಹಕ್ಕು ಕಾಯ್ದೆ. ಈ ಕಾಯ್ದೆ 2010 ಏಪ್ರಿಲ್ 1ರಂದು ಜಾರಿಗೆ ತರಲಾಯಿತು. ಈ ಕಾಯ್ದೆಯಲ್ಲಿ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣವನ್ನು ನೀಡತಕ್ಕಂಥದ್ದು, ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದು ಈ ಕಾಯ್ದೆಯನ್ನ ಮುಖ್ಯವಾಗಿ ಕಲ್ಪಿಸಿಕೊಡಲಾಗಿದೆ. ಹಾಗೆಯೇ ಮತ್ತೊಂದು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, RMS ಸ್ಕೀಮ್ ಅಂತ ಕರಿತೀವಿ ಇದನ್ನ, ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ. ಇದನ್ನು 2009 ಮಾರ್ಚ್ ಅಲ್ಲಿ ಜಾರಿಗೆ ತರಲಾಯಿತು. 2009 ಮಾರ್ಚ್ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗುಣಮಟ್ಟದ ಮಾಧ್ಯಮಿಕ ಶಿಕ್ಷಣವನ್ನು ನೀಡತಕ್ಕಂಥದ್ದು, ಗುಣಮಟ್ಟದ ಮಾಧ್ಯಮಿಕ ಶಿಕ್ಷಣವನ್ನು ನೀಡತಕ್ಕಂಥದ್ದು. ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯೋದಕ್ಕೆ ಮಗುವಿಗೆ ಅಧಿಕಾರ ನೀಡ್ತಕ್ಕಂಥದ್ದು, ಹಕ್ಕನ್ನು ನೀಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಯಾವ ಮಗು ಯಾವುದೇ ತರಗತಿಗೆ ಹೋಗಿ ಅದು ಯಾವುದೇ ಶಾಲೆಗಳಿಗೆ ಹೋಗಿ ಶಿಕ್ಷಣವನ್ನು ಪಡೆಯಬಹುದು. ಉದಾಹರಣೆಗೆ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಮಗು ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡಿತಕ್ಕಂಥ ಯಾವುದೇ ಶಾಲೆಯಲ್ಲಿ ದಾಖಲಾದರೆ ಅದಕ್ಕೆ ಸರ್ಕಾರದ ಸಹಾಯವನ್ನು ನೀಡತಕ್ಕಂಥದ್ದು, ಅದನ್ನು RTE ಅಂತೇಳಿ ನೋಡ್ತೀವಿ. ಹಾಗೆಯೇ ಮಾಧ್ಯಮಿಕ ಶಿಕ್ಷಣದ ಗುಣಮಟ್ಟವನ್ನು ನೀಡುವ ಉದ್ದೇಶದಿಂದ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನವನ್ನು ಆರಂಭಿಸಲಾಯಿತು. ಒಟ್ಟಾರೆ ಶಿಕ್ಷಣದ ಪ್ರಗತಿಗಾಗಿ ಮತ್ತೊಂದು ಸರ್ಕಾರ ಒಂದು ಆಯೋಗವನ್ನು ರಚಿಸುತ್ತದೆ. ಅದು ತಪಾಸ್ ಮಜುಮ್ದಾರ್ ಆಯೋಗ. ಈ ಆಯೋಗದವರು ಶಿಕ್ಷಣದ ಅಭಿವೃದ್ಧಿಗಾಗಿ, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಆದಾಯದ ಜಿಡಿಪಿಯಲ್ಲಿ 6% ಶಿಕ್ಷಣದ ಅಭಿವೃದ್ಧಿಗಾಗಿ ಖರ್ಚು ಮಾಡಬೇಕು ಅಂತಕ್ಕಂತಹ ಒಂದು ವರದಿಯನ್ನು ನೀಡುತ್ತದೆ. ಶಿಕ್ಷಣದ ಅಭಿವೃದ್ಧಿಗಾಗಿ ಖರ್ಚು ಮಾಡಬೇಕು ಅಂತಕ್ಕಂತಹ ವರದಿಯನ್ನ ನೀಡುತ್ತದೆ. ತಪಾಸ್ ಮಜುಮ್ದಾರ್ ಆಯೋಗ
ಅಂತಕ್ಕಂಥದ್ದು 1998ರಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ಒಂದು ಸರ್ಕಾರ ಆಯೋಗ ರಚನೆ ಮಾಡುತ್ತೆ. ಅದು ತಪಾಸ್ ಮಜುಮ್ದಾರ್ ಆಯೋಗ ಅಂತ ಕರಿತೀವಿ. ಈ ಆಯೋಗದವರು ಏನ್ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನಮ್ಮ GDPಯಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಆದಾಯದಲ್ಲಿ 6% ಶಿಕ್ಷಣದ ಅಭಿವೃದ್ಧಿಗಾಗಿ ವೆಚ್ಚ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಸರ್ಕಾರ ಭಾರತದಲ್ಲಿ 3.11% ಮಾತ್ರ ಶಿಕ್ಷಣದ ಅಭಿವೃದ್ಧಿಗಾಗಿ ವೆಚ್ಚ ಮಾಡ್ತಾ ಇದ್ದೀವಿ. GDPಯಲ್ಲಿ 3.11% ಮಾತ್ರ ಶಿಕ್ಷಣಕ್ಕಾಗಿ ವೆಚ್ಚ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಹುಪಾಲು ಶಿಕ್ಷಕರ ವೇತನಕ್ಕೆ ಬಳಕೆ ಆಗ್ತಾ ಇದೆ. ಶಿಕ್ಷಕರ ವೇತನಕ್ಕೆ ಈ ಹಣ ಅಂತಕ್ಕಂಥದ್ದು ಬಳಕೆ ಆಗ್ತಾ ಇದೆ. ನಮ್ಮ ಶೈಕ್ಷಣಿಕ ಸಂಸ್ಥೆಗಳ ಒಂದು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ನಮಗೆ ಇನ್ನೂ ಸಹ ಹೆಚ್ಚಿನ ಹಣಕಾಸಿನ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಈ ಮಜುಮ್ದಾರ್ ವರದಿಯವರು ಆಧಾರವಾಗಿಟ್ಕೊಂಡು ಭವಿಷ್ಯದಲ್ಲಿ ಸರ್ಕಾರ ಇನ್ನೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೋಸ್ಕರ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಆ ಕ್ರಮಗಳು ನಮಗೆ ಒಟ್ಟಾರೆ ದೇಶದಲ್ಲಿ ಮಾನವ ಬಂಡವಾಳದ ಅಭಿವೃದ್ಧಿಗೆ ಸಹಕಾರಿಯನ್ನ ನೀಡ್ತಾ ಇದ್ದಾವೆ. ಹೀಗೆ ಭಾರತದಲ್ಲಿ ಈ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಶಿಕ್ಷಣದ ಅಭಿವೃದ್ಧಿಗಾಗಿ. 1986 ಮತ್ತು 92ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲಾಯಿತು. ಈ ನೀತಿಯ ಮುಖ್ಯ ಉದ್ದೇಶ GDPಯಲ್ಲಿ 6% ಶಿಕ್ಷಣಕ್ಕಾಗಿ ವೆಚ್ಚ ಮಾಡುವುದಾಗಿತ್ತು. ಆನಂತರ ಎಲ್ಲ ಮಕ್ಕಳಿಗೂ ಸಹ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀತಿಯನ್ನ ಆರಂಭಿಸಲಾಯಿತು. ಅದರಲ್ಲೂ ಸಹ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ಹಕ್ಕು ಕಾಯ್ದೆ ಹಕ್ಕನ್ನು ನೀಡಲಾಯಿತು. ಅನಂತರ ಶಿಕ್ಷಣದ ಹಕ್ಕು ಕಾಯ್ದೆ ಸರ್ವ ಶಿಕ್ಷಾ ಅಭಿಯಾನವನ್ನು ಆರಂಭಿಸಲಾಯಿತು. ಅನಂತರ ಶಿಕ್ಷಣ ಹಕ್ಕು ಕಾಯ್ದೆ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಆ ಮೂಲಕ ಒಟ್ಟಾರೆ ದೇಶದಲ್ಲಿ ಶಿಕ್ಷಣದ ಪ್ರಗತಿಗಾಗಿ ಅನೇಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಆದರೆ ಇದರ ಸಾಧನೆಯನ್ನು ನೋಡೋದಾದ್ರೆ, ಶೈಕ್ಷಣಿಕ ಸಾಧನೆಯನ್ನು ನೋಡೋದಾದ್ರೆ, ಇದರ ಸಾಧನೆ ಭಾರತದಲ್ಲಿ ಶೈಕ್ಷಣಿಕ ಸಾಧನೆಯನ್ನು ನೋಡೋದಾದ್ರೆ, ಶೈಕ್ಷಣಿಕ ಸಾಧನೆ ಅಂತ ಹೇಳಿದ್ರೆ ಒಟ್ಟಾರೆ ಸಾಕ್ಷರತಾ ಪ್ರಮಾಣ. ನಾವು ಶೈಕ್ಷಣಿಕ ಸಾಧನೆಯನ್ನ ಯಾವುದ್ರ ಮೂಲಕ ಅಳಿತೀವಿ? ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು, ಎಷ್ಟಾಗಿದೆ, ಯಾವ ಪ್ರಮಾಣದಲ್ಲಿ? ಪುರುಷರ ಸಾಕ್ಷರತೆ ಮತ್ತು ಮಹಿಳಾ ಸಾಕ್ಷರತೆ. ಪುರುಷ ಸಾಕ್ಷರತೆ 1990ರಲ್ಲಿ 61.9% ಪುರುಷರು ಸಾಕ್ಷರತ ಆಗಿದ್ರೆ, ಮಹಿಳಾ ಸಾಕ್ಷರತೆಯ ಪ್ರಮಾಣ ಕೇವಲ 37.9%. ಮಹಿಳಾ ಸಾಕ್ಷರತೆಯ ಪ್ರಮಾಣ ಕೇವಲ 37.9%. ಆದರೆ 2012ರಷ್ಟೊತ್ತಿಗೆ 2012ರಲ್ಲಿ 2008 ಮತ್ತು 12ರ ಅವಧಿಯಲ್ಲಿ ಪುರುಷ ಸಾಕ್ಷರತೆಯ ಪ್ರಮಾಣ 76.7 ಇದ್ದು, ಮಹಿಳಾ ಸಾಕ್ಷರತೆಯ ಪ್ರಮಾಣ 67.6 ಅಂದ್ರೆ ಈ ದತ್ತಾಂಶಗಳನ್ನ ನಾವು ನೋಡಿದಾಗ 1990ರಲ್ಲಿ ಮಹಿಳಾ ಮತ್ತು ಪುರುಷ ಸಾಕ್ಷರತೆಯ ಪ್ರಮಾಣದಲ್ಲಿ ಸಾಕಷ್ಟು ಅಂತರ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಅಂತರ ಇತ್ತು. ಆನಂತರ 2008-12ರಲ್ಲಿ ಮಹಿಳಾ ಮತ್ತು ಪುರುಷ ಸಾಕ್ಷರತಾ ಪ್ರಮಾಣದ ಅಂತರದ ಪ್ರಮಾಣ ಏನಾಗಿದೆ? ಕಡಿಮೆ ಆಗಿದೆ. ಒಟ್ಟಾರೆ ಇಲ್ಲಿ ಏನಾಗಿದೆ? ಸಾಕ್ಷರತೆಯ ಪ್ರಮಾಣ ಹೆಚ್ಚಳ ಆಗಿದೆ. ಇದಕ್ಕೆ ಮುಖ್ಯ ಕಾರಣ
ನಾವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀತಿ ಜಾರಿ ತಂದು ಹಾಗೆಯೇ ಸರ್ವ ಶಿಕ್ಷಾ ಅಭಿಯಾನವನ್ನು ಆರಂಭಿಸಿದ್ದು, ಅದೇ ರೀತಿ RTE ಶಿಕ್ಷಣ ಹಕ್ಕು ಕಾಯ್ದೆಗಳನ್ನು ಜಾರಿ ತಂದು ಈ ಎಲ್ಲದರ ಪರಿಣಾಮ ಒಟ್ಟಾರೆ ಇಲ್ಲಿ ಮಹಿಳಾ ಮತ್ತು ಪುರುಷರ ಸಾಕ್ಷರತೆಯ ಒಂದು ನಡುವಿನ ಅಂತರ ಕಡಿಮೆಯಾಗಿದೆ, ಸಾಕ್ಷರತೆಯ ಪ್ರಮಾಣ ಸಹ ಹೆಚ್ಚಾಗಿದೆ. ಅನಂತರ ಮತ್ತೊಂದು ನಾವು ನೋಡೋದಾದ್ರೆ ಮುಖ್ಯವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸತಕ್ಕಂಥದ್ದು. ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸತಕ್ಕಂಥವ್ರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥವರು ಪುರುಷರಲ್ಲಿ ಶೇಕಡ 70%, 78% ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ರು 1990ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥ ಪುರುಷರ ಪ್ರಮಾಣ ಶೇಕಡ 78ರಷ್ಟಿದ್ರೆ ಮಹಿಳೆಯರ ಪ್ರಮಾಣ ಶೇಕಡ 61ರಷ್ಟು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ರು. ಇದು ನಂತರ 2008-12ರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥವರು 96.7ರಷ್ಟಿದ್ರೆ ಮಹಿಳೆಯರು 96.3ರಷ್ಟಿದ್ದಾರೆ. 96.3ರಷ್ಟು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥವರು 2008-12ರಲ್ಲಿ 96.6ರಷ್ಟು ಪುರುಷರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದ್ರೆ ಮಹಿಳೆಯರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥವರು 96.3ರಷ್ಟು ಇರೋದನ್ನು ನೋಡ್ತೀವಿ. ಇಲ್ಲಿ ಪ್ರಾಥಮಿಕ ಶಿಕ್ಷಣದ ಅಂತರ ಬಹಳಷ್ಟು ಕಡಿಮೆ ಇದೆ, ಅಲ್ಪ ಪ್ರಮಾಣದಲ್ಲಿ ಮಾತ್ರ ಇದೆ. ಅಂದ್ರೆ ಮಹಿಳೆಯರು ಮತ್ತು ಪುರುಷರು ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥದ್ರಲ್ಲಿ ಹೆಚ್ಚಿನ ಪ್ರಗತಿಯನ್ನ ಸಾಧಿಸಿದ್ವಿ. ಹಾಗೆಯೇ ವಯಸ್ಕ ಸಾಕ್ಷರತಾ ದರ ಅಂತಕ್ಕಂಥದ್ದು ವಯಸ್ಕ ಸಾಕ್ಷರತಾ ದರ ಅಂದ್ರೆ 15ರಿಂದ 24 ವರ್ಷದ ಅವಧಿಯಲ್ಲಿರ್ತಕ್ಕಂಥ 15ರಿಂದ 24 ವರ್ಷ ಅವಧಿಯಲ್ಲಿರ್ತಕ್ಕಂಥ ಪುರುಷರ ಪ್ರಮಾಣ ಶೇಕಡ 76.6ರಷ್ಟು ವಯಸ್ಕ ಪುರುಷರು 1990ರಲ್ಲಿ ಒಂದು ಶಿಕ್ಷಣವನ್ನು ಪಡೆದಿದ್ರೆ ಮಹಿಳೆಯರು ಶೇಕಡ 54.6ರಷ್ಟು ವಯಸ್ಕ ಸಾಕ್ಷರತರಿದ್ರು. ನಂತರ 2008ರಲ್ಲಿ 88-74. ಭಾರತದಲ್ಲಿ ವಯಸ್ಕ ಸಾಕ್ಷರತಾ ಪ್ರಮಾಣ 1990ರಲ್ಲಿ ಶೇಕಡ 76.6 ಪುರುಷರಿದ್ರೆ ಶೇಕಡ 54.6ರಷ್ಟು ಮಹಿಳೆಯರಿದ್ರು. ಹಾಗೆಯೇ 2008ರಲ್ಲಿ ವಯಸ್ಕ ಸಾಕ್ಷರತಾ ದರ ಶೇಕಡ 88ರಷ್ಟು ಪುರುಷರು ವಯಸ್ಕ ಸಾಕ್ಷರತರಾಗಿದ್ರೆ ಮಹಿಳೆಯರ ಪ್ರಮಾಣ ಶೇಕಡ 74ರಷ್ಟು ಇರೋದನ್ನ ನಾವು ನೋಡಬಹುದು. ಒಟ್ಟಾರೆ ಭಾರತದಲ್ಲಿ ಶಿಕ್ಷಣದ ಪ್ರಗತಿ ಅಥವಾ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನ ಈ ದತ್ತಾಂಶಗಳು ನಾವು ನೋಡಬಹುದು. ಶೈಕ್ಷಣಿಕವಾಗಿ ನಾವು ಪ್ರಗತಿಯನ್ನು ಸಾಧಿಸ್ತಾ ಇದ್ದೀವಿ. ಇನ್ನೂ ಸಹ ನಾವು ಒಂದು GDPಯಲ್ಲಿ ಶೇಕಡ 6ರಷ್ಟನ್ನ ಶಿಕ್ಷಣಕ್ಕಾಗಿ ವೆಚ್ಚ ಮಾಡಿದರೆ ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ಗರಿಷ್ಠ ಮಟ್ಟವನ್ನ ಮುಟ್ಟುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಸಹ ಶಿಕ್ಷಣ ಕ್ಷೇತ್ರಕ್ಕಾಗಿ ಸರ್ಕಾರ ಕೈಗೊಂಡಂತಹ ಕ್ರಮಗಳಾಗಿರುವಂತಹವು ಉಚಿತ ಶಿಕ್ಷಣ ಅಭಿಯಾನ, ಹಾಗೆಯೇ ಕಡ್ಡಾಯ ಶಿಕ್ಷಣ ಹಕ್ಕುಗಳು, ಹಾಗೆಯೇ ಶೈಕ್ಷಣಿಕ ಶಿಕ್ಷಣ ಕಾಯ್ದೆ ಹಕ್ಕು, ಇವೆಲ್ಲವೂ ಸಹ ಸರ್ವ ಶಿಕ್ಷಾ ಅಭಿಯಾನ, ಆನಂತರ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, ಇವೆಲ್ಲವೂ ಸಹ ಶಿಕ್ಷಣದ ಪ್ರಗತಿಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದ್ದಾವೆ. ಆ ಮೂಲಕ ಗುಣಮಟ್ಟದ ಜನಸಂಖ್ಯೆಯ ನಿರ್ಮಾಣಕ್ಕೆ ಶಿಕ್ಷಣ ಕ್ಷೇತ್ರ ತುಂಬಾ ಕೊಡುಗೆಯನ್ನು ನೀಡ್ತಾ ಇದೆ. ಅದರಲ್ಲೂ ಸಹ ಸರ್ಕಾರದ ವೆಚ್ಚಗಳು ಹೆಚ್ಚಾಗ್ತಾ ಇದೆ. ಶಿಕ್ಷಣಕ್ಕಾಗಿ ಸರ್ಕಾರದ ವೆಚ್ಚ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡಬಹುದು. ಇಷ್ಟು ಭಾರತದಲ್ಲಿ ಒಂದು ಶಿಕ್ಷಣದ ಸ್ಥಿತಿಗತಿಗಳು ಮತ್ತು
ಶಿಕ್ಷಣದ ಪ್ರಗತಿಗಾಗಿ ಸರ್ಕಾರ ಕೈಗೊಂಡ ಕ್ರಮಗಳು, ಹಾಗೆಯೇ ಒಟ್ಟಾರೆ ಶೈಕ್ಷಣಿಕ ಪ್ರಗತಿ, ಇವಿಷ್ಟನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡಿದ್ದೀವಿ.